Even today, we are going to meditate upon the word from Genesis 28, from 10 to 19. Jacob left Beersheba and set out for Haran. When he reached a certain place, he stopped for the night because the sun has set. Taking one of the stones there, he put it under his head and lay down to sleep. He had a dream in which he saw a stairway resting on the earth with its top reaching to heaven, and the angels of God were ascending and descending on it. There above it stood the Lord, and he said, I am the Lord, the God of your father Abraham and the God of Isaac. I will give you and your descendants the land on which you are lying. Your descendants will be like the dust of the earth, and you will spread out to the west and to the east, to the north and to the south. All peoples on earth will be blessed through you and your offspring. I am with you, and I will watch over you wherever you go, and I will bring you back to this land. I will not leave you until I have done what I have promised you. When Jacob awoke from his sleep, he thought, surely the Lord is in this place. I was not aware of it. He was afraid and said, how awesome is this place! This is none other than the house of God. This is the gate of heaven. Early the next morning, Jacob took the stone he had placed under his head and set it up as a pillar and poured oil on top of it. He called that place Bethel, though the city used to be called Luz. ಇಂದು ಆದಿಕಾಂಡ 28:10-19 ವಾಕ್ಯದವರೆಗೆ ಧ್ಯಾನ ಮಾಡೋಣ. ಯಾಕೋಬನು ಖಾರಾನಿಗೆ ಹೋಗಬೇಕೆಂದು ಬೆರ್ಷಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಕೆಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದುದು. ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ. ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಹೊತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಜ್ ಎಂದು ಹೆಸರಿತ್ತು. This is a beautiful story, isn't it? ಇದು ಒಂದು ಸುಂದರವಾದ ಕಥೆಯಲ್ಲವೇ? This is a real story. ಇದು ನಿಜವಾಗಿ ನಡೆದಂತ ಘಟನೆ. Jacob saw a dream. ಯಾಕೋಬನು ಒಂದು ಕನಸು ಕಂಡನು. He saw a ladder being put on the earth. ಒಂದು ನಿಚ್ಚಣಿಗೆ ಭೂಮಿಗೆ ಬರುವಂತದನ್ನು ಅವನು ನೋಡಿದನು. The angels of God were ascending and descending upon it. ದೇವರ ದೇವದೂತರು ಮೇಲಕ್ಕೆ ಕೆಳಕ್ಕೆ ಹತ್ತುತ್ತಾ ಇದ್ದರು. More than everything, the Lord stood above it. ಎಲ್ಲಕ್ಕಿಂತ ಹೆಚ್ಚಾಗಿ ಅದರ ಮೇಲೆ ದೇವರು ನಿಂತುಕೊಂಡಿದ್ದರು. What a beautiful thing it is to see God himself. ಸ್ವತಃ ದೇವರನ್ನು ನೋಡುವುದು ಎಂತಹ ಸುಂದರವಾದುದಲ್ಲವೇ? The Lord did not appear to a royal king. ದೇವರು ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿಗೆ ಕಾಣಿಸಿಕೊಳ್ಳಲಿಲ್ಲ. But then he appeared to a lonely man who was in a wilderness.
ಮತ್ತು ಬಹಳ ಏಕಾಂಗಿಯಾಗಿರುವಂತಹ ಅರಣ್ಯದಲ್ಲಿರುವಂತಹ ವ್ಯಕ್ತಿಗೆ ದೇವರು ಕಾಣಿಸಿಕೊಂಡನು. Jacob had a long journey. ಯಾಕೋಬನಿಗೆ ದೀರ್ಘವಾದ ಒಂದು ಪ್ರಯಾಣವಿತ್ತು. He left his native place, Beersheba, and he was going to Haran. ಅವನು ತನ್ನ ಸ್ವಂತ ಸ್ಥಳವಾದ ಬೆರ್ಷಬವನ್ನು ಬಿಟ್ಟು ಅವನು ಹಾರಾನಿಗೆ ಪ್ರಯಾಣ ಮಾಡುತ್ತಿದ್ದನು. Beersheba was the native place of his grandfather and grandmother Abraham and Sarah. ಅವನ ಅಜ್ಜಿಯರಾದಂಥ ಅಬ್ರಹಾಂ ಸಾರಳ ಒಂದು ಸ್ವಂತ ಸ್ಥಳವಾಗಿತ್ತು ಆ ಬೆರ್ಷಬ. He was not a person who travels. ಅವನು ಪ್ರಯಾಣ ಮಾಡಿದಂಥ ವ್ಯಕ್ತಿಯಾಗಿರಲಿಲ್ಲ. He wanted to live with his mother in his tent. ಅವನು ತನ್ನ ತಾಯಿಯೊಂದಿಗೆ ಅಲ್ಲಿ ಗುಡಾರದಲ್ಲಿ ವಾಸಿಸಲು ಬಯಸುತ್ತಿದ್ದನು. But then as he stole his brother's birthright, he was so fearful and left his home. ಆದರೆ ಅವನು ತನ್ನ ಸಹೋದರನ ಚೊಚ್ಚಲತನದ ಹಕ್ಕನ್ನು ಕದ್ದುಕೊಂಡಿರುವಾಗ ಅವನು ಬಹಳ ಭಯಪಟ್ಟು ಅವನು ಹೊರಟು ಹೋದನು. He felt a heaviness in his heart. ಅವನ ಹೃದಯದಲ್ಲಿ ಅವನು ಬಹಳ ಭಾರವನ್ನು ಅನುಭವಿಸಿದನು. And his own consciousness pricked him. ಆದರೆ ಅವನ ಸ್ವಂತ ಮನಸ್ಸಾಕ್ಷಿ ಅವನನ್ನು ತಿವಿಯಿತು. And he was so guilty. ಮತ್ತು ಅವನು ಬಹಳ ಅಪರಾಧ ಭಾವನೆ ಹೊಂದಿದನು. Jacob was running away from his home. ಯಾಕೋಬನು ತನ್ನ ಮನೆಯಿಂದ ಓಡಿ ಹೋಗುತ್ತಿದ್ದನು. He felt emptiness in his heart. ಅವನ ಹೃದಯದಲ್ಲಿ ಬಹಳ ಖಾಲಿತನ ಅನುಭವಿಸಿದನು. In Genesis 32:10 he said, ಆದಿಕಾಂಡ 32:10 ಅವನು ಹೇಳುತ್ತಾನೆ, I had only my staff when I crossed this Jordan. ಈ ಯೋರ್ದನ್ ನದಿ ದಾಟುವಾಗ ನನ್ನ ಬಳಿಯಲ್ಲಿ ಒಂದು ಕೋಲು ಮಾತ್ರ ಇತ್ತು. He had nothing else but only a staff in his hand. ಅವನ ಕೈಯಲ್ಲಿ ಏನೂ ಇರಲಿಲ್ಲ, ಆದರೆ ಒಂದು ಕೋಲು ಮಾತ್ರ ಇತ್ತು. But this extraordinary dream changed his life. ಆದರೆ ಈ ಅಸಾಮಾನ್ಯವಾದಂಥ ಕನಸು ಎಲ್ಲವನ್ನು ಬದಲಾಯಿಸಿತು. Firstly, he says, this is the gate of heaven. ಮೊದಲನೇದಾಗಿ ಅವನು ಹೇಳುತ್ತಾನೆ, ಇದು ಪರಲೋಕದ ಬಾಗಿಲು. As in Genesis 28:17. ಆದಿಕಾಂಡ 28 ಅದರ 17ನೇ ವಾಕ್ಯದಲ್ಲಿ, This is the gate of heaven. ಇದು ಪರಲೋಕದ ಬಾಗಿಲು. Through this dream, God drew Jacob closer to him. ಮತ್ತು ಈ ಕನಸಿನ ಮೂಲಕ ಯಾಕೋಬನನ್ನು ದೇವರ ಹತ್ತಿರ ತೆಗೆದುಕೊಂಡು ಹೋದನು. Jacob literally saw a ladder being put on the earth. ಯಾಕೋಬನು ವಾಸ್ತವವಾಗಿ ನಿಚ್ಚಣಿಗೆ ನೆಲಕ್ಕೆ ಬಂದಿರುವಂತದ್ದನ್ನು ನೋಡಿದನು. Above the ladder, the Lord was standing and he was saying, Jacob, I am with you. ಮತ್ತು ಆ ನಿಚ್ಚಣಿಗೆ ಮೇಲೆ ದೇವರು ನಿಂತುಕೊಂಡು ಸ್ವತಃ ಹೇಳುತ್ತಿದ್ದನು, ಯಾಕೋಬನೇ, ನಾನೇ ನಿನ್ನೊಂದಿಗಿದ್ದೇನೆ. He would have felt the closeness of God. ಮತ್ತು ದೇವರ ಹತ್ತಿರ ಇರುವಿಕೆಯನ್ನು ಬಹಳವಾಗಿ ಅವನು ಅನುಭವಿಸಿದನು. That is why he said, this is the gate of heaven. ಅದಕ್ಕಾಗಿ ಅವನು ಹೇಳುತ್ತಾನೆ, ಇದು ಪರಲೋಕದ ಬಾಗಿಲು. God connected him with heaven. ಮತ್ತು ಪರಲೋಕದೊಂದಿಗೆ ದೇವರು ಅವನನ್ನು ಸಂಬಂಧಿಸಿದನು. The gate connects the earth and heaven. ಮತ್ತು ಆ ನಿಚ್ಚಣಿಗೆ ಪರಲೋಕ ಮತ್ತು ಭೂಮಿಯನ್ನು ಅದು ಒಂದು ಮಾಡುತ್ತದೆ. What is this gate? ಆ ಬಾಗಿಲು ಏನಾಗಿದೆ? This gate is nothing else but Jesus. ಈ ಬಾಗಿಲು ಯಾರು ಅಲ್ಲ, ಯೇಸುವೇ ಆಗಿದ್ದಾರೆ. Bible scholars say God mentioned here is Jesus himself. ಸತ್ಯವೇದ ಪಂಡಿತರು ಹೇಳುತ್ತಾರೆ, ಇದರ ಕುರಿತಾಗಿ ಅಲ್ಲಿ ನಿಂತಿರುವವರು ಅಲ್ಲಿ ಆ ಯೇಸು ಸ್ವಾಮಿಯೇ ಆಗಿದ್ದರು ಎಂದು ಹೇಳುತ್ತಾರೆ. After much research, they say Jacob literally saw Jesus. ಬಹಳ ಸಂಶೋಧನೆಯ ನಂತರ ಅವರು ಹೇಳುತ್ತಾರೆ, ಯಾಕೋಬನು ಯೇಸುವನ್ನು ನೋಡಿದನು. In John 10:9, the Bible says, ಯೋಹಾನ 10:9 ಸತ್ಯವೇದವು ಹೇಳುತ್ತದೆ, Jesus says, ಯೇಸು ಹೇಳುತ್ತಾರೆ, I am the gate. ನಾನೇ ಬಾಗಿಲಾಗಿದ್ದೇನೆ. Whoever enters through me will be saved. ಯಾರು ನನ್ನ ಮೂಲಕವಾಗಿ ಪ್ರವೇಶ ಮಾಡುತ್ತಾರೋ ಅವರು ರಕ್ಷಿಸಲ್ಪಡುತ್ತಾರೆ. Whoever enters through me will be saved. ನನ್ನ ಮೂಲಕ ಯಾರು ಪ್ರವೇಶ ಮಾಡುತ್ತಾರೋ
ಅವರು ರಕ್ಷಿಸಲ್ಪಡುತ್ತಾರೆ ಎಂದು ಹೇಳಲ್ಪಟ್ಟಿದೆ. Without Jesus, we are nothing. ಯೇಸು ಇಲ್ಲದೆ ನಾವು ಏನೂ ಇಲ್ಲ. Jesus is the way, the truth, and the life. ಯೇಸುವೇ ಮಾರ್ಗ, ಸತ್ಯವು ಮತ್ತು ಜೀವವೂ ಆಗಿದ್ದಾರೆ. Jesus is the gate. ಯೇಸು ಮಾತ್ರ ಬಾಗಿಲಾಗಿದ್ದಾರೆ. Come near to God and He will come near to you. ಮತ್ತು ದೇವರ ಹತ್ತಿರ ಬನ್ನಿರಿ, ಆಗ ದೇವರು ನಿಮ್ಮ ಸಮೀಪಕ್ಕೆ ಆತನು ಬರುತ್ತಾನೆ. More closer we get to Jesus, ಬಹಳ ಹತ್ತಿರ ಯೇಸುವಿನ ಬಳಿಗೆ ನಾವು ಬರುವಾಗ He will show Himself to you. ಮತ್ತು ಆತನು ನಿಮಗೆ ಸ್ವತಃವಾಗಿ ಆತನು ತೋರ್ಪಡಿಸಿಕೊಳ್ಳುವನು. Here Jacob would have cried alone in the wilderness. ಇಲ್ಲಿ ಯಾಕೋಬನು ಒಬ್ಬಂಟಿಗನಾಗಿ ಆ ಅರಣ್ಯದಲ್ಲಿ ಅಳಬೇಕಾಗಿತ್ತು. I have left everything. ನಾನು ಎಲ್ಲವನ್ನು ಬಿಟ್ಟು ಬಂದೆ. I am far away from my parents. ನನ್ನ ತಂದೆ ತಾಯಿಯಿಂದ ಬಹಳ ದೂರವಾಗಿ ನಾನು ಈ ಸ್ಥಳಕ್ಕೆ I ಬಂದಿದ್ದೇನೆ. have nothing to eat. ನನಗೆ ತಿನ್ನುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ. I am tired. ಬಹಳ ಆಯಾಸಗೊಂಡನು. Lord, are you there with me? ಕರ್ತನೇ, ನೀನು ನನ್ನೊಂದಿಗಿದ್ದೀಯಾ ಎಂದು ಅವನು ಕೇಳುತ್ತಿದ್ದನು. He would have cried, are you there with me, Lord? ಕರ್ತನೇ, ನೀನು ನನ್ನೊಂದಿಗಿದ್ದೀಯಾ ಎಂದು ಅವನು ಹತ್ತಿರಬೇಕು. He came closer to God. ದೇವರ ಸಮೀಪಕ್ಕೆ ಆತನು ಬಂದನು. And so God also visited him. ಮತ್ತು ಅದಕ್ಕಾಗಿ ದೇವರು ತಾನೇ ಅವನನ್ನು ಸಂಧಿಸಿದನು. Many a times God puts us in that situation. ಮತ್ತು ಅನೇಕ ಸಾರಿ ಅಂತಹ ಪರಿಸ್ಥಿತಿಗಳನ್ನು ದೇವರು ತರುತ್ತಾರೆ. We have everything, we will not look up to God. ನಮಗೆ ಎಲ್ಲ ಇರುವಾಗ ನಾವು ದೇವರನ್ನು ನೋಡುವುದಿಲ್ಲ. When I got married, my mother said, you will be in Brother Dinakaran's home with everything in your life. ನನಗೆ ಮದುವೆ ಆದಾಗ ನನ್ನ ತಾಯಿ ಹೇಳಿದರು, ನೀನು ಬಹಳ ಸಂತೋಷವಾಗಿರುತ್ತಿ, ಸಹೋದರ ದಿನಕರನ್ ಅವರ ಮನೆಯಲ್ಲಿ ನೀನಿರುತ್ತಿ, ಎಲ್ಲವೂ ಜೀವಿತದಲ್ಲಿ ನಿನಗೆ ಇರುವುದು. She said, you will be so happy in their house. ಅವರ ಮನೆಯಲ್ಲಿ ನೀನು ಬಹಳ ಸಂತೋಷವಾಗಿರುತ್ತಿ ಎಂದು ಅವರು ಹೇಳಿದರು. All the time they will be praying. ಯಾವಾಗಲೂ ಪ್ರಾರ್ಥಿಸುತ್ತಾರೆ. So you will lack nothing in your life. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ. And I also believed her word and entered into their home. ಆಕೆಯ ಮಾತನ್ನು ನಾನು ಕೂಡ ನಂಬಿ ಅವರ ಮನೆಯಲ್ಲಿ ನಾನು ಬಹಳವಾಗಿ ನಾನು ಪ್ರವೇಶ ಮಾಡಿದ್ದೇನೆ. Then, just to bring me closer to God, the Lord took away my mother who prayed for me. ನಾನು ದೇವರ ಸಮೀಪಕ್ಕೆ ಬರುವ ಕನಸನ್ನು ಕಾಣುತ್ತಿರುವಾಗ ಕರ್ತನು ನನಗಾಗಿ ಪ್ರಾರ್ಥಿಸಿದ್ದ ನನ್ನ ತಾಯಿಯನ್ನು ತೆಗೆದುಕೊಂಡರು. My brother died. ನನ್ನ ಸಹೋದರ ತೀರಿಕೊಂಡರು. Then my father died. ಅದಾದ ನಂತರ ನನ್ನ ತಂದೆ ತೀರಿಕೊಂಡರು. I was not happy at all in their home. ಅವರ ಮನೆಯಲ್ಲಿ ನಾನು ಅಷ್ಟಾಗಿ ಸಂತೋಷವಾಗಿ ಇರಲಿಲ್ಲ. I was shedding tears thinking about my loved one. ಮತ್ತು ಬಹಳ ಕಣ್ಣೀರು ಹಾಕುತ್ತಾ ನನ್ನ ಪ್ರೀತಿ ಪಾತ್ರರನ್ನು ನಾನು ನೆನೆಸುತ್ತಾ ಕಣ್ಣೀರು ಹಾಕುತ್ತಿದ್ದೇನು. Only after that I started to seek God. ಅದಾದ ನಂತರ ಮಾತ್ರ ನಾನು ದೇವರನ್ನು ಹುಡುಕುವುದಕ್ಕೆ ನಾನು ಪ್ರಾರಂಭಿಸಿದ್ದೇನು. I wanted God to be more closer to me. ದೇವರು ನನ್ನ ಸಮೀಪಕ್ಕೆ ಇರಬೇಕೆಂದು ನಾನು ಬಯಸಿದ್ದೇನು. I cried out to God, Lord, I want to see you. ಕರ್ತನೆ, ನಾನು ನಿನ್ನನ್ನು ನೋಡಬೇಕೆಂದು ನಾನು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದೆನು. I want to speak to you, Lord. ಕರ್ತನೆ, ನಾನು ನಿನ್ನೊಂದಿಗೆ ಮಾತಾಡಬೇಕು. And I asked God, Lord, you must be with me all the time. ಎಲ್ಲ ಸಮಯಗಳಲ್ಲಿ ಕರ್ತನೆ, ನೀನು ನನ್ನ ಜೊತೆಗಿರಬೇಕೆಂದು ನಾನು ಕೂಗಿಕೊಂಡೇನು. If you come closer to God, the Lord will come closer to you. ನೀವು ದೇವರ ಸಮೀಪಕ್ಕೆ ಬರುವಾಗ ದೇವರು ನಿಮ್ಮ ಸಮೀಪಕ್ಕೆ ಬರುವನು. Jesus is our gate. ಯೇಸುವೆ ನಮ್ಮ ಬಾಗಿಲಾಗಿದ್ದಾರೆ. He comes down the ladder. ಮತ್ತು ಆ ನಿಚ್ಚಣಿಗೆ ಅದು ಮೇಲಿಂದ ಕೆಳಗಿಳಿದು ಬಂತು. Jesus himself built the ladder between heaven and earth. ಮತ್ತು ಯೇಸು ತಾನೇ ಪರಲೋಕ ಮತ್ತು ಭೂಲೋಕಕ್ಕೆ ಅವರು ನಿಚ್ಚಣಿಗೆಯಾಗಿದ್ದಾರೆ. How did he build it? ಹೇಗೆ ಅದನ್ನು ಆತನು ಕಟ್ಟಿದನು? Through his own body and blood. ತನ್ನ ಸ್ವಂತ ದೇಹ ಮತ್ತು ರಕ್ತದ ಮೂಲಕವಾಗಿ ಆತನು ಅದನ್ನು ಕಟ್ಟಿದನು. So that he can give us the access. ಅದಕ್ಕಾಗಿ ನಮಗೆ ಪ್ರವೇಶ ಆತನು
ಕೊಡಬಲ್ಲನು. He is the gate. ಆತನೇ ಬಾಗಿಲು. Dear friends, ಪ್ರಿಯ ಸ್ನೇಹಿತರೆ, when I cried out to God, ನಾನು ದೇವರಿಗೆ ಕೂಗಿಕೊಂಡಾಗ the Lord filled me with His Spirit. ಕರ್ತನು ತನ್ನ ಆತ್ಮನಿಂದ ನನ್ನನ್ನು ತುಂಬಿಸಿದರು. And He started to use me in the ministry. ಸೇವೆಯಲ್ಲಿ ನನ್ನನ್ನು ಉಪಯೋಗಿಸುವುದಕ್ಕೆ ಪ್ರಾರಂಭ ಮಾಡಿದರು. Again in the year 2008, ಮತ್ತೆ 2008ರಲ್ಲಿ I lost my father, brother D.J.S. Dinakaran. ನನ್ನ ತಂದೆಯಾದ ಸಹೋದರ DGS ದಿನಕರನ್ ಅವರನ್ನು ಕಳೆದುಕೊಂಡೇನು. My faith was shaken. ನನ್ನ ನಂಬಿಕೆ ಕದಲಿ ಹೋಯಿತು. I said, Lord, my father was my everything. ನನ್ನ ತಂದೆ ನನಗೆ ಎಲ್ಲವೂ ಆಗಿದ್ದಾರೆ ಕರ್ತನೇ. Now you have taken him away from me. ಅವರನ್ನು ನನ್ನಿಂದ ದೂರವಾಗಿ ನೀನು ತೆಗೆದುಕೊಂಡು ಹೋಗಿದ್ದಿ. What am I going to do? ಈಗ ನಾನೇನು ಮಾಡಲಿ? I was thoroughly broken. ನಾನು ಬಹಳವಾಗಿ ಮುರಿಯಲ್ಪಟ್ಟೇನು. My father passed away in the month of February. ನನ್ನ ತಂದೆ ಫೆಬ್ರವರಿ ತಿಂಗಳಲ್ಲಿ ಸತ್ತು ಹೋದರು. But on the month of January 24th, the Lord appeared. ಆದರೆ ಜನವರಿ ತಿಂಗಳ 24ನೇ ತಾರೀಕಿನಂದು ಕರ್ತನು ಪ್ರತ್ಯಕ್ಷರಾದರು. He was standing right before me. ಆತನು ನನ್ನ ಮುಂದುಗಡೆ ನಿಂತುಕೊಂಡಿದ್ದನು. And he was looking at me with so much of love in his heart. ಆತನ ಹೃದಯದಲ್ಲಿ ಬಹಳ ಪ್ರೀತಿಯಿಂದ ತುಂಬಿದವನಾಗಿ ನನ್ನನ್ನು ನೋಡುತ್ತಿದ್ದನು. He was smiling and smiling at me. ನನ್ನನ್ನು ನೋಡಿ ಬಹಳವಾಗಿ ನಗುತ್ತಿದ್ದನು ಮತ್ತು ನಗುತ್ತಿದ್ದನು. That gave me the courage to go forward. ಅದು ಮುಂದೆ ಹೋಗಲು ನನಗೆ ಧೈರ್ಯ ಕೊಟ್ಟಿತು. And that gave me the courage to do the ministry again. ಮತ್ತೆ ಸೇವೆ ಮಾಡುವುದಕ್ಕೆ ಅದು ನನಗೆ ಬಹಳ ಧೈರ್ಯವನ್ನು ಕೊಟ್ಟಿತು. And I said to the Lord, Lord, I am here. I will stand in the gap, Lord. ಮತ್ತು ನಾನು ಹೇಳಿದೆ, ಕರ್ತನೆ, ನಾನು ಇಲ್ಲಿದ್ದೇನೆ ಮತ್ತು ಆ ಒಡಕಿನಲ್ಲಿ ನಾನು ನಿಂತುಕೊಳ್ಳುತ್ತೇನೆ ಎಂದು ಹೇಳಿದೆನು. Likewise, cry out to God. ಆ ರೀತಿಯಾಗಿ ದೇವರಿಗೆ ಕೂಗಿಕೊಳ್ಳಿರಿ. No human in this world can help you. ಈ ಲೋಕದ ಮಾನವರು ಮತ್ತು ಈ ಲೋಕ ಸಹಾಯ ಮಾಡಲಾರದು. But only the Lord can do everything for you, dear friend. ನನ್ನ ಪ್ರಿಯ ಸ್ನೇಹಿತರೆ, ಕರ್ತನು ತಾನೇ ನಿಮಗಾಗಿ ಆತನು ಎಲ್ಲವನ್ನು ಮಾಡುವನು. Lord took away all my dependence just to cling on to Jesus. ನನ್ನ ಎಲ್ಲ ಆತುಕೊಳ್ಳುವಿಕೆಯನ್ನು ತೆಗೆದು ಹಾಕಿದನು. ಯಾಕೆಂದರೆ ನಾನು ಯೇಸುವಿನ ಮೇಲೆಯೇ ಆತನನ್ನೇ ಹಿಡಿದುಕೊಳ್ಳುವುದಕ್ಕೋಸ್ಕರ ಹಾಗೆ ನನ್ನ ಜೀವಿತದಲ್ಲಿ The ಮಾಡಿದನು. visitation of Jesus made me go closer to God. ಯೇಸು ಸ್ವಾಮಿ ನನ್ನನ್ನು ದೇವರ ಹತ್ತಿರ ಬರುವಂತೆ ಮತ್ತು ಸಮೀಪಕ್ಕೆ ಬರುವಂತೆ ಮಾಡಿದನು. The Lord Jesus said to Nathanael like this. ಈ ರೀತಿಯಾಗಿ ಕರ್ತನಾದ ಯೇಸು ನತಾನಿಯೇಲನಿಗೆ ಹೇಳಿದರು. As in John 1:51. Truly I tell you, you will see open heaven and the angels of God ascending and descending on the Son of Man. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. You will see open heaven. ನೀವು ತೆರೆದ ಪರಲೋಕವನ್ನು ಕಾಣುವಿರಿ. You will see angels ascending and descending from heaven. ಪರಲೋಕದಿಂದ ದೇವದೂತರು ಇಳಿದು ಬರುತ್ತಾ ಏರಿ ಹೋಗುತ್ತಾ ಬರುವುದನ್ನು ನೀವು ಕಾಣುವಿರಿ. After my dad passed away, the Lord showed me angels coming to me. ನನ್ನ ತಂದೆಯ ಮರಣದ ನಂತರ ಕರ್ತನು ನನಗೆ ತೋರಿಸಿದನು. ದೇವದೂತರು ನನ್ನ ಬಳಿಗೆ ಬರುವುದನ್ನು ಆತನು ನನಗೆ ತೋರಿಸಿದನು. And those dreams brought me more closer to God. ಮತ್ತು ಆ ಕನಸುಗಳು ನನ್ನನ್ನು ಮತ್ತೆ ಅತಿ ಹತ್ತಿರಕ್ಕೆ ತಂದವು. You will also see God. ನೀವು ಕೂಡ ದೇವರನ್ನು ನೋಡುವಿರಿ. Today this grace will come upon you, dear friend. ಪ್ರಿಯ ಸ್ನೇಹಿತರೆ, ಇಂದು ಈ ಕೃಪೆ ನಿಮ್ಮ ಮೇಲೆ ಇಳಿದು ಬರುವುದು. Jesus is the gate. ಯೇಸುವೇ ಬಾಗಲಾಗಿದ್ದಾರೆ. He is the access for us to communicate with Him. ಆತನೊಂದಿಗೆ ಸಂಪರ್ಕ ಸಾಧಿಸುವುದಕ್ಕಾಗಿ ಆತನೇ ಬಾಗಿಲಾಗಿದ್ದಾನೆ. In Romans 5:2. ರೋಮ 5
2ನೇ ವಾಕ್ಯದಲ್ಲಿ Through Jesus we have gained access by faith. ಯೇಸು ಕ್ರಿಸ್ತನ ಮೂಲಕ, ನಂಬಿಕೆಯ ಮೂಲಕ ಪ್ರವೇಶ ಮಾಡುವುದಕ್ಕೆ ನಮಗೆ ಅನುಮತಿ, ಅಂದರೆ ನಮಗೆ ಸಿಕ್ಕಿದೆ. The dream that was given to Jacob was so intimate and personal. ಯಾಕೋಬನಿಗೆ ಕೊಟ್ಟಂತ ಆ ಕನಸು ಅದು ಬಹಳ ಸಮೀಪವಾಗಿತ್ತು ಮತ್ತು ವಿಶೇಷವಾಗಿತ್ತು. He not only see one dream. ಆತನು ಒಂದು ಕನಸು ಮಾತ್ರ ಕಾಣಲಿಲ್ಲ. After that he saw many dreams. ಅದಾದ ನಂತರ ಅನೇಕ ಕನಸುಗಳನ್ನು ಅವನು ಕಂಡನು. He saw battalions of angels standing with him. ಆತನೊಂದಿಗೆ ಬಹಳ ದೇವದೂತರು ಸೈನ್ಯ ನಿಲ್ಲುವುದನ್ನು ನೋಡಿದನು. Every time he went through loneliness, ಪ್ರತಿ ಸಾರಿ ಏಕಾಂಗಿತನದಲ್ಲಿ ಅವನು ಹಾದು ಹೋಗಿದ್ದಾಗ the Lord spoke to him. ಕರ್ತನು ಅವನೊಂದಿಗೆ ಮಾತಾಡಿದನು. Our Lord is so intimate. ಕರ್ತನು ಬಹಳ ಹತ್ತಿರದಲ್ಲಿದ್ದಾನೆ. He's a personal God. ಆತನು ವೈಯಕ್ತಿಕವಾದ ದೇವರು. He's not far away from us. ನಮ್ಮಿಂದ ಆತನು ದೂರವಾದವನಲ್ಲ. That's why the Lord has sent Jesus to us so that we can touch him and reach out to him. ಅದಕ್ಕಾಗಿಯೇ ದೇವರು ಯೇಸುವನ್ನು ಕಳುಹಿಸಿದ್ದಾರೆ. ಈಗ ಆತನನ್ನು ಸ್ಪರ್ಶಿಸಿ ಆತನ ಬಳಿಗೆ ನಾವು ತಲುಪಬಹುದು. May the Lord open your eyes also. ಮತ್ತು ಕರ್ತನು ನಿಮ್ಮ ಕಣ್ಣುಗಳನ್ನು ಕೂಡ ಅದಕ್ಕೋಸ್ಕರ ಆತನು ತೆರೆಯಲಿ. My father used to describe so many things about heaven. ಪರಲೋಕದ ಕುರಿತಾಗಿ ನನ್ನ ತಂದೆ ಬಹಳ ಸಾರಿ ವರ್ಣಿಸುತ್ತಿದ್ದರು. He will say, I used to talk to God and I used to see the throne of God. ನಾನು ದೇವರೊಂದಿಗೆ ಮಾತನಾಡುತ್ತಿದ್ದೇನು ಮತ್ತು ನಾನು ದೇವರ ಸಿಂಹಾಸನ ನೋಡುತ್ತಿದ್ದೇನು ಎಂದು ಹೇಳುತ್ತಿದ್ದರು. My father was a man of prayer. ನಮ್ಮ ತಂದೆ ಅವರು ಪ್ರಾರ್ಥನೆಯ ವ್ಯಕ್ತಿ. Every time I would enter his room, I would see him kneeling down and pray. ಪ್ರತಿ ಸಾರಿ ಅವರ ಕೋಣೆ ಪ್ರವೇಶ ಮಾಡುವಾಗ ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ನೋಡುತ್ತಿದ್ದೇನು. He saw heaven. ಅವರು ಪರಲೋಕ ನೋಡಿದರು. He saw the angels. ಅವರು ದೇವದೂತರನ್ನು ನೋಡಿದರು. Saw the saints of God in heaven. ಪರಲೋಕದಲ್ಲಿ ಇರುವ ಸಂತರನ್ನು ನೋಡಿದರು. Whenever I would go and sit with him, I would asking about heaven. ನಾನು ಯಾವಾಗಲಾದರೂ ಅವರ ಹತ್ತಿರ ಕುಳಿತುಕೊಳ್ಳುವಾಗ ಪರಲೋಕದ ಕುರಿತು ಕೇಳುತ್ತಿದ್ದೇನು. I would be asking him about heaven. ಪರಲೋಕದ ಕುರಿತಾಗಿ ಕೇಳುತ್ತಿದ್ದೇನು. It would be a very joyous moment. ಮತ್ತು ಅದು ಬಹಳ ಆನಂದಕರವಾದಂತಹ ಒಂದು ಕ್ಷಣವಾಗುತ್ತಿತ್ತು. God is not far away from us, dear friend. ಪ್ರಿಯ ಸ್ನೇಹಿತರೆ, ದೇವರು ನಮ್ಮಿಂದ ದೂರವಾದವನಲ್ಲ. He will give you dreams and vision. ಕರ್ತನು ನಿಮಗೆ ದರ್ಶನಗಳು ಮತ್ತು ಕನಸುಗಳನ್ನು ಕೊಡುವನು. The Lord has promised us to do that. ಹಾಗೆ ಮಾಡುವುದಕ್ಕಾಗಿ ಕರ್ತನು ವಾಗ್ದಾನ ಮಾಡಿದ್ದಾನೆ. In the last days, young men will see vision. ಅಂತ್ಯ ದಿನಗಳಲ್ಲಿ ಯವನಸ್ಥರು ದರ್ಶನಗಳನ್ನು ನೋಡುವರು. And old people will see dreams. ಹಿರಿಯರು ಕನಸುಗಳನ್ನು ಕಾಣುವರು. Yes, dear friends, it is possible. ಹೌದು ನನ್ನ ಸ್ನೇಹಿತರೆ, ಇಂದಿನಿಂದ ಅದು. Every time I would sit with my granddaughter Katie and to read the Bible. ನನ್ನ ಮೊಮ್ಮಗಳಾದ ಕೇಟಿ ಜೊತೆಗೆ ಪ್ರತಿ ಸಾರಿ ಸತ್ಯವೇದ ಓದುವುದಕ್ಕೆ ನಾನು ಕುಳಿತುಕೊಳ್ಳುವಾಗ I would tell her, before going to bed, pray to God and ask God to appear before you. ಪ್ರತಿದಿನ ಮಲಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡು, ದೇವರು ನಿನಗೆ ಪ್ರತ್ಯಕ್ಷನಾಗುವಂತೆ ಪ್ರಾರ್ಥನೆ ಮಾಡು ಎಂದು ಹೇಳುತ್ತೇನೆ. Ask God, Lord, I must see Jesus. ಕರ್ತನೇ, ನಾನು ಯೇಸುವನ್ನು ಕಾಣಬೇಕೆಂದು ಪ್ರಾರ್ಥಿಸು ಎಂದು ಹೇಳುತ್ತೇನೆ. And she will ask, how should I ask? ಹೇಗೆ ನಾನು ಕೇಳಬೇಕು ಎಂದು ಆಕೆ ನನಗೆ ಕೇಳುತ್ತಾಳೆ. And I would be teaching her about the Bible. ಆಗ ನಾನು ಸತ್ಯವೇದದ ಕುರಿತಾಗಿ ಬೋಧಿಸುತ್ತೇನೆ. Dear friends, before going to bed, let us with prayer ask God, Lord, appear before me. ಪ್ರಿಯ ಸ್ನೇಹಿತರೆ, ಮಲಗುವುದಕ್ಕಿಂತ ಮುಂಚೆ ಕರ್ತನಿಗೆ ಕೇಳೋಣ, ಕರ್ತನೇ, ನನ್ನ ಮುಂದೆ ನೀನು ಪ್ರತ್ಯಕ್ಷನಾಗು. Give me a word in my dream even. ನನ್ನ ಕನಸಿನಲ್ಲಿ ನಿನ್ನ ಮಾತು ನನಗೆ ಅನುಗ್ರಹ ಮಾಡು. Many times the Lord would give me Bible verses in my dream. ಅನೇಕ ಸಾರಿ ಕನಸಿನಲ್ಲಿ ಸತ್ಯವೇದದ ವಾಕ್ಯಗಳನ್ನು ಕರ್ತನು ನನಗೆ ಕೊಟ್ಟನು.
I would have read, but then I would not have read intently. ನಾನು ಓದಿರಬಹುದು, ಆದರೆ ಉದ್ದೇಶಪೂರ್ವಕವಾಗಿ ಆ ವಾಕ್ಯಗಳನ್ನು ನಾನು ಓದಿರಲಿಲ್ಲ. But then he will be mentioning the chapter and the verses even. ಆದರೂ ಕೂಡ ಕರ್ತನು ಅಧ್ಯಾಯ ಮತ್ತು ಆ ವಾಕ್ಯಗಳನ್ನು ಹೇಳುತ್ತಿದ್ದನು. I will open the Bible and read it. ನಾನು ಸತ್ಯವೇದ ತೆರೆದು ಓದುತ್ತಿದ್ದೇನು. And that would encourage me a lot. ಅದು ಬಹಳವಾಗಿ ನನಗೆ ಪ್ರೋತ್ಸಾಹ ಪಡಿಸುತ್ತಿತ್ತು. The Lord is able to speak to us every day, dear friend. ಪ್ರಿಯ ಸ್ನೇಹಿತರೆ, ಪ್ರತಿದಿನ ದೇವರು ನಮ್ಮೊಂದಿಗೆ ಮಾತಾಡುತ್ತಾರೆ. Ask for the heavenly manna. ಪರಲೋಕದ ಮನ್ನಕ್ಕಾಗಿ ಆತನಿಗೆ ಕೇಳಿರಿ. Get closer to God. ಮತ್ತು ಆತನ ಸಮೀಪಕ್ಕೆ ಬನ್ನಿರಿ. The help of human is waste. ಮಾನವನ ಸಹಾಯ ಅದು ವ್ಯರ್ಥವಾದುದು. It's a waste to believe in the breath of man. ಮನುಷ್ಯನ ಶ್ವಾಸದಲ್ಲಿ ಭರವಸವಿಡುವುದು ಅದು ವ್ಯರ್ಥವಾದುದು. God is our help, our refuge, our very present help in times of trouble. ಯೆಹೋವನೇ ನಮಗೆ ಆಶ್ರಯ ಸ್ಥಾನವಾಗಿದ್ದಾನೆ. ಇಕ್ಕಟ್ಟಿನ ಸಮಯದಲ್ಲಿ ಆತನು ವಿಶೇಷ ಸಹಾಯಕನು. All right. Secondly, Jacob says, surely the Lord is in this place and I was not aware of it. ಎಲ್ಲವೂ ಸರಿ. ಯಾಕೋಬನು ಹೇಳಿದನು, ಈ ಸ್ಥಳದಲ್ಲಿ ದೇವರು ಇದ್ದಾನೆ, ಆದರೆ ಅದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳುತ್ತಾನೆ. In Genesis 28:16 he says that. ಆದಿಕಾಂಡ 28:15 ಹೇಳಲ್ಪಟ್ಟಿದೆ. Jacob was in the middle of nowhere. ಯಾಕೋಬನು ಏನು ಇಲ್ಲದರ ಮಧ್ಯದಲ್ಲಿದ್ದನು. He was so scared. ಅವನಿಗೆ ಬಹಳ ಭಯವಿತ್ತು. He was not a traveler too. ಆತನು ಯಾತ್ರೆ ಮಾಡುವಂತ ವ್ಯಕ್ತಿಯಾಗಿರಲಿಲ್ಲ. He loved to be with his mother. ತನ್ನ ತಾಯಿಯೊಂದಿಗೆ ಇರಲು ಯಾವಾಗಲೂ ಬಯಸಿದನು. But now he was in an unknown place. ಆದರೆ ಈಗ ಒಂದು ತಿಳಿಯದ ಸ್ಥಳದಲ್ಲಿ ಅವನು ಇದ್ದಾನೆ. But God's love is unconditional, dear friend. ಆದರೆ ನನ್ನ ಪ್ರಿಯ ಸ್ನೇಹಿತರೆ, ದೇವರ ಪ್ರೀತಿ ಅದು ಷರತ್ತಿಲ್ಲದು. God showed himself to him. ದೇವರು ಸ್ವತಃ ತಾನೇ ಅವನಿಗೆ ತೋರಿಸಿಕೊಂಡನು. And that's why he said, surely the Lord is in this place. ಅದಕ್ಕಾಗಿಯೇ ಅವನು ಹೇಳುತ್ತಾನೆ, ಈ ಸ್ಥಳದಲ್ಲಿ ಖಂಡಿತವಾಗಿ ದೇವರಿದ್ದಾನೆ. I was not aware of it. ನನಗೆ ಅದು ಗೊತ್ತಾಗಲಿಲ್ಲ ಎಂದು ಹೇಳಿದನು. After this dream, Jacob knew that God was so concerned about his future. ದೇವರ ಆ ಕನಸಿನ ವಿಷಯದಲ್ಲಿ ಅವನು ಅಂದುಕೊಂಡನು, ದೇವರು ನನ್ನ ಭವಿಷ್ಯದ ಕುರಿತಾಗಿ ಬಹಳ ಕಾಳಜಿಯನ್ನು ವಹಿಸುತ್ತಾನೆ. God was so concerned about his well-being. ಅವನ ಒಳ್ಳೆಯದಕ್ಕಾಗಿ ದೇವರು ಬಹಳ ಬಯಸುತ್ತಾನೆ. In Genesis 28:15, the Lord spoke to him so clearly. ಆದಿಕಾಂಡ 28:15 ಕರ್ತನು ಅವನ ಕುರಿತಾಗಿ ಸ್ಪಷ್ಟವಾಗಿ ಮಾತನಾಡಿದರು. I am with you and I will watch over you. ನಾನು ನಿನ್ನೊಂದಿಗಿದ್ದೇನೆ ಮತ್ತು ನಿನ್ನನ್ನು ಕಾಯುತ್ತೇನೆ. I am with you wherever you go. ನೀನು ಎಲ್ಲಿಗೂ ಹೋದರೂ ಕೂಡ ನಾನೇ ನಿನ್ನ ಜೊತೆಗಿದ್ದೇನೆ. And I will bring you back to this land. ಮತ್ತೆ ಈ ದೇಶಕ್ಕೆ ನಿನ್ನನ್ನು ತಿರುಗಿ ನಾನು ಬರಮಾಡುತ್ತೇನೆ. I will not leave you until I have done what I have promised to you. ನಾನು ನಿನಗೆ ವಾಗ್ದಾನ ಮಾಡಿದನು ನೆರವೇರಿಸುವ ತನಕ ನಾನು ನಿನ್ನನ್ನು ಬಿಡುವುದಿಲ್ಲ. He said, I am with you. ನಾನೇ ನಿನ್ನೊಂದಿಗಿದ್ದೇನೆ ಎಂದು ಹೇಳುತ್ತಾನೆ. I will keep you. ನಿನ್ನನ್ನು ನಾನು ಕಾಯುತ್ತೇನೆ. And I will be with you when you return also. ನೀನು ಹಿಂತಿರುಗಿ ಬರುವಾಗಲೂ ಕೂಡ ನಾನು ನಿನ್ನೊಂದಿಗಿರುತ್ತೇನೆ. I will not leave you. ನಿನ್ನನ್ನು ನಾನು ಮರೆತು ಹೋಗುವುದಿಲ್ಲ. And I will keep my promise. ಮತ್ತು ನನ್ನ ವಾಗ್ದಾನವನ್ನು ನಾನು ಕಾಪಾಡಿಕೊಳ್ಳುತ್ತೇನೆ. Look at this verse. Many times the Lord said to him, I will do it for you. ಈ ವಾಕ್ಯದಲ್ಲಿ ನೋಡಿರಿ, ಅನೇಕ ಸಾರಿ ಕರ್ತನು ಹೇಳುತ್ತಾನೆ, ನಾನು ಮಾಡುತ್ತೇನೆ ಎಂದು ಹೇಳುತ್ತಾರೆ. That's why he said, surely the Lord is in this place. ಅದಕ್ಕಾಗಿಯೇ ಅವನು ಹೇಳಿದನು, ಖಂಡಿತವಾಗಿ ಈ ಸ್ಥಳದಲ್ಲಿ ಕರ್ತನು ಇದ್ದಾನೆ. The Lord knew his future also. ಆತನ ಭವಿಷ್ಯದ ಕುರಿತಾಗಿಯೂ ಕರ್ತನಿಗೆ ಗೊತ್ತಿತ್ತು. He knew how he is going to suffer with his
father-in-law. ಅವನ ಮಾವನೊಂದಿಗೆ ಹೇಗೆ ಅವನು ಕಷ್ಟ ಪಡುತ್ತಾನೆ ಎಂಬುದನ್ನು ಕೂಡ ಆತನಿಗೆ ಗೊತ್ತಿತ್ತು. He knew he would be working hard to earn his wife's love. ಮತ್ತು ಪತ್ನಿಯ ಪ್ರೀತಿ ಗಳಿಸುವುದಕ್ಕಾಗಿ ಎಷ್ಟು ಕಷ್ಟಪಡುತ್ತಾನೆಂದು ಕೂಡ ಗೊತ್ತಿತ್ತು. That's why he said, I will be with you, my son. ನನ್ನ ಮಗನೇ, ನಾನೇ ನಿನ್ನೊಂದಿಗಿರುತ್ತೇನೆ ಎಂದು ಅದಕ್ಕೆ ಹೇಳಿದನು. I will watch over you. ನಿನ್ನನ್ನು ನಾನು ಕಾಯುತ್ತೇನೆ. This is the God we have with us, dear friend. ಪ್ರಿಯ ಸ್ನೇಹಿತರೆ, ಈ ದೇವರು ನಮ್ಮೊಡನೆ ನಮ್ಮ ಜೊತೆಗೆ ಇದ್ದಾರೆ. Many times when we go through trouble, we may be thinking, is God with me? ಅನೇಕ ಸಾರಿ ಕಷ್ಟಗಳಲ್ಲಿ ಹಾದು ಹೋಗುವಾಗ ನನ್ನೊಂದಿಗೆ ದೇವರು ಇದ್ದಾರಾ ಎಂದು ಅನೇಕ ಸಾರಿ ಯೋಚನೆ ಮಾಡುತ್ತೇವೆ. God is watching over your life. ಆದರೆ ನಿಮ್ಮ ಜೀವಿತದ ಮೇಲೆ ಕರ್ತನು ನಿಮ್ಮನ್ನು ನೋಡುತ್ತಿದ್ದಾನೆ. The Lord is watching your behavior. ನಿಮ್ಮ ನಡವಳಿಕೆಯನ್ನು ಆತ ನೋಡುತ್ತಿದ್ದಾನೆ. How you are behaving when you are going through trouble. ಕಷ್ಟ ಕಾಲದಲ್ಲಿರುವಾಗ ನೀವು ಹೇಗೆ ವರ್ತನೆ ಮಾಡುತ್ತಿದ್ದೀರಿ? Are you mad at the people who do wrong to you? ನಿಮಗೆ ತಪ್ಪು ಮಾಡುವ ಜನರಿಗೆ ಅವರಿಗೆ ನೀವು ದರ್ಪ ತೋರಿಸುವಿರಾ? Or are you kind with them? ಆದರೆ ಅವರಿಗೆ ನೀವು ಬಹಳ ಸೌಮ್ಯವಾಗಿರುತ್ತೀರಾ? Jesus says, love your enemies. ಯೇಸು ಹೇಳುತ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. Why did he say that? ಯಾಕೆ ಆತನು ಹೇಳಿದನು? When people give us trouble, we will get wild and curse them even. ಜನರು ನಮಗೆ ಕಷ್ಟಗಳನ್ನು ಕೊಡುವಾಗ ಅವರ ಮೇಲೆ ಭಯಂಕರವಾಗಿ ನಾವು ಅವರಿಗೆ ಶಾಪಗಳನ್ನು ಹಾಕುತ್ತೇವೆ. But then God says, ಆದರೆ ದೇವರು ಹೇಳುತ್ತಾರೆ, love your enemy. ದೇವರು ಹೇಳುತ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. God is watching over you. ಕರ್ತನು ನಿಮ್ಮ ಜೀವಿತವನ್ನು ಕಾಯುತ್ತಿದ್ದಾನೆ. Look at Jacob, how he behaved with his father-in-law. ಯಾಕೋಬನ ಜೀವಿತ ನೋಡಿರಿ, ತನ್ನ ಮಾವನು ಹೇಗೆ ಅವನು ನಡೆದುಕೊಂಡನು. He gave him lot of trouble. ಬಹಳ ಕಷ್ಟಗಳನ್ನು ಕೊಟ್ಟನು. Even at those times he prayed to God and asked God how he should behave. ಮತ್ತು ಅಂತಹ ದಿನಗಳಲ್ಲಿಯೂ ಕೂಡ ಅವನು ಪ್ರಾರ್ಥನೆ ಮಾಡಿ ಹೇಗೆ ವರ್ತಿಸಬೇಕೆಂದು ದೇವರನ್ನೇ ಕೇಳಿಕೊಂಡನು. The Lord gave him new ideas. ದೇವರು ಹೊಸ ಯೋಚನೆಗಳನ್ನು ಅವನಿಗೆ ಕೊಟ್ಟನು. How he should rear the sheep. ಕುರಿಗಳು ಮರಿ ಹಾಕುವಂತೆ ಹೇಗೆ ಅವನು ಮಾಡಬೇಕು. And when Jacob obeyed that, ಯಾಕೋಬನು ಅದಕ್ಕೆ ವಿಧೇಯನಾದಾಗ the Lord multiplied the sheep. ಆಗ ದೇವರು ಕುರಿಗಳನ್ನು ಅಲ್ಲಿ ಹೆಚ್ಚಿಸುತ್ತಾ ಬರುವುದನ್ನು ನೋಡುತ್ತೇವೆ. And the Lord made him prosper. ದೇವರು ಅವನನ್ನು ಅಲ್ಲಿ ಅಭಿವೃದ್ಧಿ ಪಡಿಸಿದರು. He became so prosperous, more than his father-in-law. ತನ್ನ ಮಾವನಿಗಿಂತಲೂ ಅವನು ಹೆಚ್ಚಾಗಿ ಬಹಳ ಅಭಿವೃದ್ಧಿ ಹೊಂದಿದನು. As the Lord promised to him to be with him. ಆತನೊಂದಿಗೆ ದೇವರು ಇರುತ್ತಾನೆಂದು ವಾಗ್ದಾನ ಮಾಡಿದಂತೆಯೇ, As he said, wherever you go, I will be with you. ನೀನು ಎಲ್ಲಿಗೆ ಹೋದರೂ ಕೂಡ ನಾನು ನಿನ್ನೊಂದಿಗಿರುತ್ತೇನೆ ಎಂದು ಹೇಳಿದನು. The Lord fulfilled his promise with Jacob. ಯಾಕೋಬನೊಂದಿಗೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದನು. Jacob would have said, surely the Lord is in this place even in times of my trouble. ಯಾಕೋಬನು ಖಂಡಿತವಾಗಿ ಹೇಳಿರಬಹುದು, ನನ್ನ ಕಷ್ಟ ಕಾಲದಲ್ಲಿಯೂ ದೇವರು ಈ ಸ್ಥಳದಲ್ಲಿ ಇದ್ದಾನೆ ಎಂದು ಅವನು ಹೇಳಿದನು. Yes, dear friends. ಹೌದು ಸ್ನೇಹಿತರೆ, Never concerned about your belonging. ನಿಮ್ಮ ವಸ್ತುಗಳ ಕುರಿತಾಗಿ ಎಂದಿಗೂ ಚಿಂತಿಸಬೇಡಿರಿ. God is there for you. ನಿಮಗಾಗಿ ಅಲ್ಲಿ ದೇವರು ಇದ್ದಾನೆ. He will go with you wherever you go. ನೀವು ಎಲ್ಲೇ ಹೋದರೂ ನಿಮ್ಮೊಂದಿಗೆ ಆತನು ಹೊರಡುತ್ತಾನೆ. Finally, the Lord will help you to enjoy the finest of wheat. ಕೊನೆಯದಾಗಿ ಬಹಳ ಉತ್ತಮವಾದ ಶ್ರೇಷ್ಠ ಗೋಧಿಗಳನ್ನು ನೀವು ಅನುಭವಿಸುವಂತೆ ಮಾಡುತ್ತಾನೆ. Surely, Jacob said, the Lord is in this place. ಖಂಡಿತವಾಗಿ ದೇವರು ಈ ಸ್ಥಳದಲ್ಲಿ ಇದ್ದಾನೆ ಎಂದು ಯಾಕೋಬನು ಹೇಳಿದನು. It was a mess in his life. ಅವನ ಜೀವಿತದಲ್ಲಿ ಎಲ್ಲವೂ ಗೊಂದಲದಲ್ಲಿತ್ತು. Everything was a mess. ಎಲ್ಲವೂ ಗೊಂದಲವಿತ್ತು.
It was a total chaos. ಮತ್ತು ಅದು ಅಲ್ಲಿ ಬಹಳ ಗೊಂದಲದಿಂದ ಕೂಡಿತು. But then finally the Lord brought him back from Laban's place to his own place with double portion of blessing. ಕೊನೆಯಲ್ಲಿ ಲಾಬಾನನ ಸ್ಥಳದಿಂದ ಅವನ ಸ್ವಂತ ಸ್ಥಳದಲ್ಲಿ ಆತನು ಬರುವಾಗ 2ರಷ್ಟು ಆಶೀರ್ವಾದವನ್ನು ಹೊಂದಿ ಬಂದಿದ್ದನು. The Lord did everything he promised to him. ಆತನಿಗೆ ಕರ್ತನು ಏನೆಲ್ಲ ವಾಗ್ದಾನ ಮಾಡಿದನೋ ಅದೆಲ್ಲವೂ ನೆರವೇರಿಸಿದನು. When you go through sufferings, the Lord will give you the word of assurance. ನೀವು ಕಷ್ಟ ಕಾಲದಲ್ಲಿ ಹಾದು ಹೋಗುವಾಗ ದೇವರು ಭರವಸೆಯ ಮಾತನ್ನು ನಿಮಗಾಗಿ ಆತನು ದಯಪಾಲಿಸುತ್ತಾನೆ. Our Lord Jesus says, I am the bread of life. ಕರ್ತನಾದ ಯೇಸು ಹೇಳುತ್ತಾರೆ, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ. Yes, he is life. ಹೌದು, ಆತನು ಜೀವವಾಗಿದ್ದಾನೆ. His word brings us life ಆತನ ವಾಕ್ಯ ನಮಗೆ ಜೀವವನ್ನು ತರುತ್ತದೆ and makes us live, dear friend. ಪ್ರಿಯ ಸ್ನೇಹಿತರೆ, ನಾವು ಜೀವಿಸುವಂತೆ ಮಾಡುತ್ತದೆ. We will not hunger or thirst ನಾವು ಹಸಿವು ನೀರಡಿಕೆಯಿಂದ ಕೂಡಿರುವುದಿಲ್ಲ. as long as Jesus is with us. ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಎಲ್ಲಿವರೆಗೆ ಇದ್ದಾರೋ We will enjoy the best things which he has. ಆತನಲ್ಲಿರುವ ಉತ್ತಮ ಕಾರ್ಯಗಳನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. That's what David says in Psalm 34:8. ಅದಕ್ಕಾಗಿಯೇ ಕೀರ್ತನೆ 34:8 ದಾವೀದನು ಈ ರೀತಿಯಾಗಿ ಹೇಳುತ್ತಾನೆ, Taste and see that the Lord is good. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. Blessed is the one who takes refuge in him. ಆತನಲ್ಲಿ ಆಶ್ರಯ ಪಡೆದುಕೊಳ್ಳುವಂತಹ ವ್ಯಕ್ತಿ ಧನ್ಯನಾಗಿದ್ದಾನೆ ಎಂದು ಹೇಳುತ್ತಾನೆ. Jacob tasted God that he is good. ಯಾಕೋಬನು ದೇವರು ಒಳ್ಳೆಯವನೆಂದು ಅನುಭವ ಸವಿದು ನೋಡಿದನು. We have tasted God that he is good. ದೇವರು ಒಳ್ಳೆಯವನಾಗಿದ್ದಾನೆ ಎಂದು ನಾವು ಸವಿದು ನೋಡಿದ್ದೇವೆ. You will also taste God that he is good. ಆತನು ಒಳ್ಳೆಯವನಾಗಿದ್ದಾನೆ ಎಂದು ನೀವು ಕೂಡ ಆತನನ್ನು ಸವಿದು ನೋಡುವವರಾಗುತ್ತೀರಿ. Even in times of trouble, tell God, Lord, it is good for me that I have been afflicted. ಕಷ್ಟದ ಕಾಲದಲ್ಲಿ ಕರ್ತನಿಗೆ ಹೇಳಿರಿ, ಹೌದು ಕರ್ತನೆ, ಈ ಕಷ್ಟದ ಮೂಲಕ ನಾನು ಹಾದು ಹೋಗಿದ್ದು ಅದು ಒಳ್ಳೆಯದಾಗಿತ್ತು. So that I can learn your statutes. ಮತ್ತು ನಿನ್ನ ವಾಕ್ಯಗಳನ್ನು ನಾನು ಕಲಿತುಕೊಳ್ಳುವಂತೆ ನನಗೆ ಸಹಾಯ ಮಾಡಿತು. Only when we are alone, God will speak to us. ನಾವು ಏಕಾಂಗಿಯಾಗಿರುವಾಗ ಮಾತ್ರ ಕರ್ತನು ನಮ್ಮೊಂದಿಗೆ ಮಾತಾಡುತ್ತಾನೆ. God puts us in that position to look to him. ಅಂತಹ ಪರಿಸ್ಥಿತಿಗಳು ಆತನನ್ನು ನೋಡುವುದಕ್ಕಾಗಿಯೇ ಅಂತಹ ಸ್ಥಿತಿಗಳನ್ನು ಆತನು ತರುತ್ತಾನೆ. Those times we will literally experience this verse that is from Isaiah 65:24. ಅಂತಹ ಸಂದರ್ಭಗಳಲ್ಲಿ ವಾಸ್ತವವಾಗಿ ವಾಕ್ಯವನ್ನು ಅನುಭವಿಸುತ್ತೇವೆ. ಯೆಶಾಯ 55:24 ಪ್ರಕಾರ, Before they call, I will answer. ಅವರು ಕೂಗುವುದಕ್ಕಿಂತ ಮುಂಚೆಯೇ ಅವರಿಗೆ ನಾನು ಉತ್ತರಿಸುತ್ತೇನೆ ಎಂದು ಕರ್ತನು ನುಡಿಯುತ್ತಾನೆ. While they are still speaking, I will hear. ಅವರು ಮಾತಾಡುತ್ತಿರುವಾಗಲೇ ನಾನು ಅವರ ಕೂಗನ್ನು ಕೇಳುತ್ತೇನೆ ಎಂದು ಹೇಳುತ್ತಾನೆ. God provides. ದೇವರು ಒದಗಿಸುತ್ತಾನೆ. God is so concerned about your life. ನಿಮ್ಮ ಜೀವಿತದ ಕುರಿತಾಗಿ ಕರ್ತನು ಬಹಳವಾಗಿ ಕಾಳಜಿ ವಹಿಸುತ್ತಾನೆ. Cry out to God. ದೇವರಿಗೆ ಕೂಗಿರಿ. Ask God in times of your trouble. ನಿಮ್ಮ ಕಷ್ಟ ಕಾಲದಲ್ಲಿ ಆತನಿಗೆ ಕೂಗಿರಿ. He is your very present help in times of trouble. ಇಕ್ಕಟ್ಟಿನ ಸಮಯದಲ್ಲಿ ಆತನು ನಿಮಗಾಗಿ ವಿಶೇಷ ಸಹಾಯಕನು. And thirdly, Jacob said, ಮೂರನೇದಾಗಿ ಯಾಕೋಬನು ಹೇಳಿದನು, How awesome is this place! ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು. This is none other than the house of God. ಇದು ಬೇರೆ ಏನು ಅಲ್ಲ, ಇದು ದೇವರ ಮನೆಯಾಗಿದೆ. House of God is a place where God dwells. ದೇವರ ಮನೆಯೆಂದರೆ ಎಲ್ಲಿ ದೇವರು ಇರುತ್ತಾರೋ ಅಂತಹ ಸ್ಥಳವಾಗಿದೆ. Where angels of God are there. ಅಲ್ಲಿ ದೇವ ದೂತರು ಇರುವಂತ ಸ್ಥಳ. We can feel divine presence in worship places. ಮತ್ತು ದೈವಿಕವಾದ ಸ್ಥಳ, ಆರಾಧನೆಯ ಸ್ಥಳಗಳನ್ನು ನಾವು ನೋಡುವವರಾಗಿದ್ದೇವೆ.
When Jacob's father-in-law ill-treated him, ಯಾಕೋಬನ ಮಾವನು ಅವನನ್ನು ಬಹಳ ಕೆಟ್ಟದಾಗಿ ನಡೆಸಿಕೊಂಡು ಹೋದಾಗ he said to his father-in-law like this, ಈ ರೀತಿಯಾಗಿ ತನ್ನ ಮಾವನಿಗೆ ಹೇಳಿದನು. as in Genesis 31:42. ಆದಿಕಾಂಡ 31:42 ಹೇಳುತ್ತಾನೆ. ಆದಿಕಾಂಡ 31 ಅದರ 42. ಅಂದರೆ ಅಬ್ರಹಾಮನ ದೇವರು, ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವ ಆತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನು, ನನ್ನ ಪಟ್ಟ ಪ್ರಯಾಸವನ್ನು He ನೋಡಿದರಿಂದಲೇ says the fear of Isaac. ಅವನು ಹೇಳುತ್ತಾನೆ, ಇಸಾಕನ ಭಯಭಕ್ತಿಯಿಂದ. His grandfather loved the Lord. ಅವನ ಅಜ್ಜ ಕರ್ತನನ್ನು ಬಹಳವಾಗಿ ಪ್ರೀತಿಸಿದನು. His father feared the Lord. ಅವನ ತಂದೆ ಕೂಡ ಕರ್ತನಿಗೆ ಭಯಪಟ್ಟು ಜೀವಿಸಿದನು. That's why he said, their God is on my side. ಅದಕ್ಕಾಗಿ ಅವನು ಹೇಳುತ್ತಾನೆ, ಅವರ ದೇವರು ನನ್ನ ಪಕ್ಷದಲ್ಲಿ ಇದ್ದಾನೆ ಎಂದು ಹೇಳುತ್ತಾನೆ. God saw my affliction ನನ್ನ ಕಷ್ಟವನ್ನು ದೇವರು ನೋಡಿದನು and the labor of my hands. ಮತ್ತು ನನ್ನ ಪಟ್ಟ ಪ್ರಯಾಸವನ್ನು ನೋಡಿದನು. And that's why the Lord rebuked you not to say any word against me. ನನ್ನ ವಿರುದ್ಧವಾಗಿ ಯಾವುದೇ ಕೆಟ್ಟ ಮಾತನ್ನು ಆಡದಂತೆ ಕರ್ತನು ನಿನ್ನನ್ನು ಅದಕ್ಕಾಗಿಯೇ ಗದರಿಸಿದನು ಎಂದು ಹೇಳುತ್ತಾನೆ. He was so sure that his father's God was with him. ಅವನಿಗೆ ಬಹಳ ದೊಡ್ಡ ಭರವಸವಿತ್ತು, ಏನೆಂದರೆ ನನ್ನ ತಂದೆಯ ದೇವರು ನನ್ನ ಜೊತೆಯಲ್ಲಿದ್ದಾನೆ. You must also declare that, saying, my father's God is with me. ನಾವು ಕೂಡ ಅದೇ ರೀತಿಯಾಗಿ ಘೋಷಿಸಿಕೊಳ್ಳಬೇಕು, ನನ್ನ ತಂದೆಯ ದೇವರು ನನ್ನೊಡನಿದ್ದಾರೆ. Yes, dear friends, when we worship God as a family, the Lord will continue to be with us from generation to generation. ಹೌದು ನನ್ನ ಸ್ನೇಹಿತರೆ, ನಾವು ಕರ್ತನಿಗೆ ಕುಟುಂಬವಾಗಿ ಆರಾಧಿಸುವಾಗ ಕರ್ತನು ತಲೆಮಾರಿನಿಂದ ತಲೆಮಾರಿನವರೆಗೂ ಆತನು ನಮ್ಮೊಟ್ಟಿಗೆ ಆತನು ಇರುವಾತನಾಗಿದ್ದಾನೆ. The Lord will pour out his spirit upon our children. ನಮ್ಮ ಮಕ್ಕಳ ಮೇಲೆ ಆತನು ತನ್ನ ಆತ್ಮವನ್ನು ಸುರಿಸುವವನಾಗಿದ್ದಾನೆ. He will pour out his blessings upon our children's children. ನಮ್ಮ ಮಕ್ಕಳ ಮೇಲೆಯೂ ಆತನು ಆಶೀರ್ವಾದಗಳನ್ನು ಸುರಿಸುತ್ತಾನೆ. What a beautiful blessing it is, isn't it? ಇದು ಎಂತಹ ಸುಂದರವಾದ ಆಶೀರ್ವಾದವಾಗಿದೆ ಅಲ್ಲವೇ? That's why he said, how awesome is this place. ಅದಕ್ಕಾಗಿ ಅವನು ಹೇಳುತ್ತಾನೆ, ಈ ಸ್ಥಳ ಎಷ್ಟೋ ಭಯಂಕರವಾದುದು. This is none other than the house of God. ಇದು ದೇವರ ಮನೆಯಲ್ಲದೆ ಬೇರೆ ಏನು ಇಲ್ಲ ಎಂದು ಹೇಳಿದನು. When we worship God as a family, our home also will be like that. ನಾವು ಕುಟುಂಬವಾಗಿ ಕರ್ತನಿಗೆ ಆರಾಧಿಸುವಾಗ ನಮ್ಮ ಕುಟುಂಬ ಅದೇ ರೀತಿಯಾಗಿ ಬದಲಾವಣೆಯಾಗುತ್ತದೆ. Our house will be like a heaven. ನಮ್ಮ ಕುಟುಂಬ, ನಮ್ಮ ಮನೆ ಅದು ಪರಲೋಕವಾಗಿರುತ್ತದೆ. Our father will be prophesying. ನಮ್ಮ ತಂದೆ ಅವರು ಪ್ರವಾದಿಸುತ್ತಿರುವವರು. Our grandfather will be prophesying. ನಮ್ಮ ಅಜ್ಜ ಅವರು ಪ್ರವಾದಿಸುತ್ತಿರುವರು. Our parents will be prophesying. ತಂದೆ ತಾಯಿಗಳು ಪ್ರವಾದಿಸುತ್ತಿರುವರು. And the grace will fall upon the children also. ಮತ್ತು ಮಕ್ಕಳ ಮೇಲೆಯೂ ದೇವರ ಕೃಪೆ ಅದು ಸುರಿಯುವಂತದಾಗಿತ್ತು. How awesome will be your home. ಸೊ ಆ ರೀತಿಯಾಗಿ ನಿಮ್ಮ ಮನೆಯಾಗಿರುವುದು. How awesome will be your worship place. ನಿಮ್ಮ ಆರಾಧನೆಯ ಸ್ಥಳ ಎಷ್ಟೋ ಉನ್ನತವಾಗಿರುತ್ತದೆ. We have more than 100 prayer tours in India. ಭಾರತ ದೇಶದಲ್ಲಿ 100ಕ್ಕಿಂತ ಹೆಚ್ಚು ಪ್ರಾರ್ಥನಾ ಗೋಪುರಗಳಿವೆ. Wherever people go, they say we feel the presence of God there. ಎಲ್ಲಿ ಜನರು ಎಲ್ಲೆಲ್ಲ ಹೋಗುತ್ತಾರೋ ಅಲ್ಲಿ ದೇವರ ಪ್ರಸನ್ನತೆವಿದೆ ಎಂದು ಅವರು ಹೇಳುತ್ತಾರೆ. This is because of the sacrifice our father made. ಸೊ ಅದು ನಮ್ಮ ತಂದೆ ಮಾಡಿದಂತಹ ಆ ತ್ಯಾಗದಿಂದಲೇ ಎಂದು ನೋಡುತ್ತೇವೆ. Our father used to tremble before God. ನಮ್ಮ ತಂದೆ ಅವರು ದೇವರ ಮುಂದೆ ನಡುಗುತ್ತಿದ್ದರು. He will not take anything for granted. ಯಾವುದೇ ವಿಷಯ ಹಾಗೆ ಹಗುರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. If God would say anything to him, he will immediately obey. ದೇವರು ಏನಾದರೂ ಅವರಿಗೆ ಹೇಳುವುದಾದರೆ
ತಕ್ಷಣವಾಗಿ ಅವರು ಕರ್ತನಿಗೆ ವಿಧೇಯರಾಗುತ್ತಿದ್ದರು. Today my husband is following that. ಮತ್ತು ಇಂದು ನನ್ನ ಪತಿ ಅದನ್ನೇ ಹಿಂಬಾಲಿಸುತ್ತಿದ್ದಾರೆ. Our children are following that. ನಮ್ಮ ಮಕ್ಕಳು ಕೂಡ ಅದೇ ರೀತಿಯಾಗಿ ಹಿಂಬಾಲಿಸುತ್ತಿದ್ದಾರೆ. That's why God is with us even today. ಅದಕ್ಕಾಗಿಯೇ ಇಂದು ಕೂಡ ದೇವರು ನಮ್ಮೊಡನೆ ಇದ್ದಾರೆ. In Jerusalem prayer tower, ಯೆರೂಸಲೇಮಿನ ಪ್ರಾರ್ಥನಾ ಗೋಪುರದಲ್ಲಿ as we dedicate the prayer tower on the first anniversary, ನಾವು ಮೊದಲನೇ ವಾರ್ಷಿಕೋತ್ಸವದಲ್ಲಿ ಆ ಪ್ರಾರ್ಥನಾ ಗೋಪುರವನ್ನು ಸಮರ್ಪಿಸಿದಾಗ we were there for 1 week. ನಾವು 1 ವಾರಕ್ಕಾಗಿ ಅಲ್ಲಿ ಇದ್ದುಕೊಂಡಿದ್ದೆವು. We were looking through the window and praying for the world. ನಾವು ಕಿಟಕಿಯಿಂದ ನೋಡಿ ಇಡೀ ವಿಶ್ವಕ್ಕಾಗಿ ಅಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೆವು. That place was filled with our prayer intercessors. ಅಲ್ಲಿ ಪ್ರಾರ್ಥನಾ ವೀರರಿಂದ ಆ ಸ್ಥಳವು ತುಂಬಲ್ಪಟ್ಟಿತ್ತು. Pastors and bishops from all over the world visited the prayer tower. ಮತ್ತು ಪ್ರಾರ್ಥನಾ ಗೋಪುರಕ್ಕೆ ಲೋಕದಾದ್ಯಂತ ಎಲ್ಲ ಸೇವಕರು ಮತ್ತು ಬಿಷಪ್ಗಳು ಭೇಟಿ ಕೊಟ್ಟರು. There was prayer, prayer, prayer all the time. ಯಾವಾಗಲೂ ಪ್ರಾರ್ಥನೆ 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 ನಡೆಯುತ್ತಿತ್ತು. We have even built staying facilities there in the prayer tower. ಪ್ರಾರ್ಥನಾ ಗೋಪುರದಲ್ಲಿ ಇರುವುದಕ್ಕೆ ಅಲ್ಲಿ ವಸತಿ ಸೌಲಭ್ಯಗಳು ಕಲ್ಪಿಸಲಾಗಿದೆ. Our prayer towers from all over the world stay there and pray there for 24 hours. 24 ಗಂಟೆಗಳ ಕಾಲ ಅಲ್ಲಿ ಅವರು ಆ ಪ್ರಪಂಚದಾದ್ಯಂತ ಅನೇಕ ಕಡೆಗಳಿಂದ ಆ ಸ್ಥಳದಲ್ಲಿ ಇದ್ದುಕೊಂಡು ಅಲ್ಲಿ ಪ್ರಾರ್ಥಿಸುತ್ತಾರೆ. The prayer tower in Jerusalem is a gift given by God. ಯೆರೂಸಲೇಮಿನಲ್ಲಿರುವ ಪ್ರಾರ್ಥನಾ ಗೋಪುರ ದೇವರಿಂದ ಕೊಡಲ್ಪಟ್ಟಂತಹ ಒಂದು ವರವಾಗಿದೆ. When we were there, 3 college students were walking by the road. ನಾವು ಅಲ್ಲಿ ಇರುವಾಗ 3 ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. When they got into the Jerusalem prayer tower, ಯೆರೂಸಲೇಮಿನ ಪ್ರಾರ್ಥನಾ ಗೋಪುರದಲ್ಲಿ ಅವರು ಒಳಗೆ ಬಂದಾಗ when my husband met them, he asked them, ನನ್ನ ತಂದೆ ಅವರಿಗೆ ಭೇಟಿಯಾದಾಗ ಕೇಳಿದರು, who brought you people here? ಯಾರು ನಿಮ್ಮನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ? They said, somebody pulled us into this prayer tower. ಯಾರೋ ಈ ಪ್ರಾರ್ಥನಾ ಗೋಪುರದೊಳಗೆ ನಮ್ಮನ್ನು ಎಳೆದುಕೊಂಡು ಬಂದರು ಎಂದು ಅವರು ಹೇಳಿದರು. They were crying and praying to the Lord. ಅವರು ಅತ್ತು ಕರ್ತನಿಗೆ ಪ್ರಾರ್ಥಿಸುತ್ತಿದ್ದರು. Hallelujah. ಹಾಲೆಲೂಯಾ. And they said, we felt the awesome presence of God here. ಮತ್ತು ಇಲ್ಲಿ ಬಹಳ ದೇವರ ಉನ್ನತವಾದ ಪ್ರಸನ್ನತೆ ಅನುಭವಿಸುತ್ತೇವೆ ಎಂದು ಅವರು ಹೇಳಿದರು. They literally said, how awesome is this place? ಈ ಸ್ಥಳವು ಎಷ್ಟು ಭಯಂಕರವಾಗಿದೆ, ಎಷ್ಟು ಅಗಮ್ಯವಾಗಿದೆ ಎಂದು ಅವರು ಹೇಳಿದರು. This is none other than the house of God. ಇದು ದೇವರ ಮನೆಯಲ್ಲದೆ ಬೇರೆ ಏನು ಇಲ್ಲ. Likewise, the Lord is bringing people from all over the world to the prayer tower. ಆ ರೀತಿಯಾಗಿ ಪ್ರಪಂಚದ ನಾನಾ ಕಡೆಗಳಿಂದ ಜನರನ್ನು ಕರ್ತನು ಅಲ್ಲಿ ತೆಗೆದುಕೊಂಡು ಆ ಸ್ಥಳದಲ್ಲಿ ಬರುತ್ತಿದ್ದಾರೆ. The Chinese, Koreans, Africans, Arabians, from Arabia and from all over the world people are coming in. ಚೈನಾದಿಂದ, ಆಫ್ರಿಕಾದಿಂದ ಮತ್ತು ಅರೇಬಿಯಾ ದೇಶದಿಂದ ಅನೇಕ ಕಡೆಗಳಿಂದ ಅಲ್ಲಿ ಬರುತ್ತಿದ್ದಾರೆ. The Lord is doing something awesome. ಅಲ್ಲಿ ಬಹಳ ದೊಡ್ಡ ಕಾರ್ಯಗಳನ್ನು ಕರ್ತನು ಮಾಡುತ್ತಿದ್ದಾನೆ. Many a times we don't realize that. ಅನೇಕ ಸಾರಿ ನಾವು ಅದನ್ನು ಗುರುತಿಸುವುದಿಲ್ಲ. But it is the work of God. ಆದರೆ ಅದು ದೇವರ ಕಾರ್ಯವಾಗಿದೆ. Through that prayer tower, the Lord is blessing the entire world. ಆ ಪ್ರಾರ್ಥನಾ ಗೋಪುರದ ಮೂಲಕ ಕರ್ತನು ಇಡೀ ವಿಶ್ವವನ್ನು ಆಶೀರ್ವದಿಸುತ್ತಿದ್ದಾರೆ. Sitting here in India, we are blessing the world. ಭಾರತ ದೇಶದಲ್ಲಿ ಕೂತುಕೊಂಡು ನಾವು ವಿಶ್ವವನ್ನು ಆಶೀರ್ವದಿಸುತ್ತಿದ್ದೇವೆ. What an awesome God we serve, isn't it? ನಾವು ಎಂತ ಅದ್ಭುತ ದೇವರಿಗೆ ಸೇವಿಸುತ್ತೇವಲ್ಲವೇ? Yes, dear friends. ಹೌದು ನನ್ನ ಪ್ರಿಯ ಸ್ನೇಹಿತರೆ, The Lord is in His house. ಕರ್ತನು ತನ್ನ ಮನೆಯಲ್ಲಿದ್ದಾನೆ. As you have come here to look up to God, ದೇವರನ್ನೇ ನೋಡುವುದಕ್ಕಾಗಿ ನಾವು ಇಲ್ಲಿಗೆ ಬಂದಿರುವಾಗ,
He is a silent listener listening to your prayers. ಆತನು ಮೌನವಾಗಿ ನಿಮ್ಮ ಪ್ರಾರ್ಥನೆಯನ್ನು ಆತನು ಆಲಿಸಿ ಆತನು ಕೇಳುತ್ತಿದ್ದಾನೆ. Never take things for granted. ಅದನ್ನು ಬಹಳ ಹಗುರವಾಗಿ ಎಂದಿಗೂ ತೆಗೆದುಕೊಳ್ಳಬೇಡಿರಿ. Truly God is in this place. ನಿಜವಾಗಿ ದೇವರು ಈ ಸ್ಥಳದಲ್ಲಿದ್ದಾನೆ. Truly God will answer your prayer. ನಿಜವಾಗಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾನೆ. How awesome is this place. ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು. This is none other than the house of God, ಅದು ದೇವರ ಮನೆಯಲ್ಲದೆ ಬೇರೆ ಏನೂ ಅಲ್ಲ. where all people of the nations of the world can come in and look up to God. ಮತ್ತು ಪ್ರಪಂಚದ ಜನರು ನೋಡಿ ಅವರು ದೇವರನ್ನೇ ನೋಡುವವರಾಗಿರುತ್ತಾರೆ. Praise God. ದೇವರಿಗೆ ಸ್ತೋತ್ರ. This will happen in the future. ಅದು ಭವಿಷ್ಯದಲ್ಲಿಯೂ ಕೂಡ ಹಾಗೆ ನಡೆಯುವುದು. The Lord will bring people from all over the world to pray here. ಮತ್ತು ಇಲ್ಲಿ ಅನೇಕ ಸ್ಥಳಗಳಿಂದ ದೇವರು ಪ್ರಾರ್ಥನೆ ಮಾಡುವುದಕ್ಕೆ ಜನರನ್ನು ಕರೆತರುತ್ತಾರೆ. You are a blessed people. ನೀವು ಆಶೀರ್ವದಿಸಲ್ಪಟ್ಟಂತ ಜನರು. May the Lord increase your territory. ಕರ್ತನು ನಿಮ್ಮ ಪ್ರಾಂತ್ಯಗಳನ್ನು ವಿಸ್ತರಿಸಲಿ. May the Lord speak to you. ಕರ್ತನು ನಿಮ್ಮೊಂದಿಗೆ ಮಾತನಾಡಲಿ. May the Lord give you visions. ಕರ್ತನು ನಿಮಗೆ ದರ್ಶನವನ್ನು ಕೊಡಲಿ. May the Lord give you dreams. ಕರ್ತನು ನಿಮಗೆ ಕನಸನ್ನು ಕೊಡಲಿ. More than everything, may the Lord give you a word for every day. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅನುದಿನಕ್ಕಾಗಿ ಕರ್ತನು ನಿಮಗೆ ತನ್ನ ಮಾತನ್ನು ಅನುಗ್ರಹಿಸಲಿ. Do not be concerned about anything, dear friend. ಪ್ರಿಯ ಸ್ನೇಹಿತರೆ, ಆ ರೀತಿಯಾಗಿ ಎಂದಿಗೆ ಅಂದುಕೊಳ್ಳಬೇಡಿರಿ. Jacob went alone, ಯಾಕೋಬನು ಏಕಾಂಗಿಯಾಗಿ ಹೋದನು. but he came back with 2 portions of blessing. 2 ಪಾಳೆಯ ಆಶೀರ್ವಾದವನ್ನು ಹೊಂದಿಕೊಂಡು ಅವನು ಹಿಂತಿರುಗಿ ಬಂದನು. Instead of your shame, you will have double portion of blessing. ನಿಮ್ಮ ಅವಮಾನಕ್ಕಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. People may say you are a useless person, ಜನರು ಹೇಳಬಹುದು ನೀನು ಉಪಯೋಗಕ್ಕೆ ಬಾರದ ವ್ಯಕ್ತಿಯಾಗಿದೆ. but in the kingdom of God, it's just the opposite. ಆದರೆ ದೇವರ ರಾಜ್ಯದಲ್ಲಿ ಅದು ವಿರೋಧವಾಗಿದೆ. God wants you, the useless person, to be used. ಮತ್ತು ಉಪಯೋಗವಲ್ಲದ ವ್ಯಕ್ತಿ ನಿಮ್ಮನ್ನು ಆತನು ತೆಗೆದುಕೊಂಡು ನಿಮ್ಮನ್ನು ಮಾರ್ಪಡಿಸುತ್ತಾನೆ. I was a very timid, shy girl, ನಾನು ಬಹಳ ನಾಚಿಕೊಳ್ಳುವಂತ a ಹುಡುಗಿಯಾಗಿದ್ದೇನು. very weak person. ಬಹಳ ಬಲಹೀನಳಾಗಿದ್ದೇನು. I won't even speak to the visitors who would be coming to my house. ನನ್ನ ಮನೆಗೆ ಬರುವ ಆ ವ್ಯಕ್ತಿಗಳಿಗೆ ನಾನು ಮಾತು ಕೂಡ ಆಡುತ್ತಿರಲಿಲ್ಲ. But God has taken this timid girl to go around the world to bless the people. ಇಂಥ ನಾಚಿಕೊಳ್ಳುವಂತಹ ಹುಡುಗಿಯನ್ನು ಕರ್ತನು ಆರಿಸಿಕೊಂಡು ಲೋಕಕ್ಕೆ ಆಶೀರ್ವಾದವಾಗಿ ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. Today I am blessed in double measure. ಇಂದು 2ರಷ್ಟು ಆಶೀರ್ವಾದ ನಾನು ಹೊಂದಿದ್ದೇನೆ. May the Lord bless you too. ನಿಮ್ಮನ್ನು ಕೂಡ ಕರ್ತನು ಅತ್ಯಧಿಕವಾಗಿ ಆಶೀರ್ವದಿಸಲಿ. Shall we all look up to God? ನಾವೆಲ್ಲರೂ ದೇವರನ್ನೇ ನೋಡೋಣವೇ. Thank you, Lord, for speaking to us. ಕರ್ತನೇ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಿಮಗೆ ವಂದನೆ. Lord, even now let your blessings come upon them, Lord. ಕರ್ತನೇ ಈಗಲೂ ಕೂಡ ನಿನ್ನ ಆಶೀರ್ವಾದಗಳು ಅವರ ಮೇಲೆ ಬರಲಿ. You are the God of Jacob. ನೀನು ಯಾಕೋಬನ ದೇವರಾಗಿರುತ್ತಿ. You are the God of Isaac. ನೀನು ಇಸಾಕನ ದೇವರು. You are the God of Abraham. ನೀನು ಅಬ್ರಹಾಮನ ದೇವರು. You are the God of your people also, ನಿನ್ನ Lord. ಜನರ ದೇವರು ಕೂಡ ನೀನಾಗಿದ್ದಿ ಕರ್ತನೆ. Lord, the grace that was upon Jacob, let it come upon your children also. ಯಾಕೋಬನ ಮೇಲೆ ಇದ್ದಂತ ಆ ಕೃಪೆ ಕರ್ತನೆ ನಿನ್ನ ಮಕ್ಕಳ ಮೇಲೆಯೂ ಕೂಡ ಎಳೆದು ಬರಲಿ. Lord, let them find joy in your presence. ನಿನ್ನ ಪ್ರಸನ್ನತೆಯಲ್ಲಿ ಕರ್ತನೆ ಅವರು ಆನಂದ ಹೊಂದಲಿ. Let them feast in the inheritance of Jacob, O God. ಯಾಕೋಬನ ಬಾಧ್ಯತೆಯನ್ನು ಅವರು ಆನಂದಿಸಲಿ. Make them to ride in the heights of the land. ಅವರು ಭೂಮಿಯ ಎತ್ತರ ಪ್ರದೇಶಗಳಲ್ಲಿ ಅವರು ಏರುವಂತೆ ಮಾಡು. I put this blessing upon your children, Lord. ಕರ್ತನೆ ಈ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ಇಡು.
You be their inheritance, O God. ನೀನೇ ಅವರ ಬಾಧ್ಯತೆಯಾಗಿ ಇರು ಕರ್ತನೆ. Lord, the presence of God is more important than anything in this world. ಕರ್ತನೆ, ಈ ಲೋಕದಲ್ಲಿ ದೇವರ ಪ್ರಸನ್ನಗಿಂತ ಹೆಚ್ಚಿನದು ಯಾವುದೂ ಇಲ್ಲ. More than everything, fill them with your presence, Lord. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ತನೆ ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬು. Hallelujah. ಹಾಲೆಲೂಯ, Hallelujah. ಹಾಲೆಲೂಯ. The Lord is blessing you today. ಇಂದು ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. The heaven will open for you. ನಿಮಗಾಗಿ ಪರಲೋಕ ತೆರೆದಿರುವುದು. You will see angels descending and ascending. ಮತ್ತು ದೇವದೂತರು ಇಳಿಯುತ್ತಾ ಏರುತ್ತಾ ಇರುವುದನ್ನು ನೀವು ಕಾಣುವಿರಿ. Lord, give your people your visions, O God. ಕರ್ತನೆ, ನಿನ್ನ ಮಕ್ಕಳಿಗೆ ನಿನ್ನ ದರ್ಶನಗಳನ್ನು ಅನುಗ್ರಹ ಮಾಡು. Speak to them through dreams. ಕನಸಿನ ಮೂಲಕ ಅವರಿಗೆ ಮಾತನಾಡು. Let them know the secrets of heaven, O God. ಪರಲೋಕದ ರಹಸ್ಯಗಳನ್ನು ಅವರು ತಿಳಿದುಕೊಳ್ಳುವವರಾಗಲಿ ಕರ್ತನೆ. Make everyone the prophet and prophetess. ಮತ್ತು ಪ್ರವಾದಿನಿಯಾಗಿ ಅವರನ್ನು ಮಾರ್ಪಡಿಸು. Let them also say, how awesome is this place. ಅವರು ಕೂಡ ಹೇಳಲಿ, ಈ ಸ್ಥಳವು ಎಷ್ಟೋ ಭಯಂಕರವಾಗಿದೆ ಎಂದು ನುಡಿಯಲಿ ಕರ್ತನೆ. Truly this is the house of God. ನಿಜವಾಗಿ ಇದು ದೇವರ ಮನೆಯಾಗಿದೆ. This is the gate of heaven. ಇದು ಪರಲೋಕದ ಬಾಗಿಲಾಗಿದೆ ಎಂದು ಹೇಳಲಿ. Truly the Lord is with me. ಕರ್ತನು ಖಂಡಿತವಾಗಿ ನನ್ನೊಂದಿಗಿದ್ದಾನೆ. And let them also say that, O God. ಕರ್ತನೆ, ಅವರು ಕೂಡ ಆ ರೀತಿಯಾಗಿ ಹೇಳಲಿ. Lead them beautifully, Lord. ಕರ್ತನೆ, ಅವರನ್ನು ಸುಂದರವಾಗಿ ಮಾರ್ಪಡಿಸು. Thank you, Lord Jesus. ಕರ್ತನಾದ ಯೇಸುವೆ, ವಂದನೆಗಳು. Make them be seated in heavenly place. ಪರಲೋಕದ ಸ್ಥಾನಗಳಲ್ಲಿ ಕೂತುಕೊಳ್ಳುವಂತೆ ಅವರನ್ನು ಮಾಡು. Let saints of God speak to them, Lord. ಮತ್ತು ದೇವ ಸಂತರು ಅವರೊಂದಿಗೆ ಮಾತನಾಡಲಿ ಕರ್ತನೆ. Let them have open heaven. ಅವರು ತೆರೆದ ಪರಲೋಕವನ್ನು ಕಾಣಲಿ. Thank you for blessing your people. ನಿನ್ನ ಜನರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ನಿಮಗೆ ವಂದನೆಗಳು. Let the blessings of Jacob come upon them, Lord. ಯಾಕೋಬನ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ ಕರ್ತನೆ. They may work hard. ಅವರು ಬಹಳವಾಗಿ ಪ್ರಯಾಸ ಪಡುತ್ತಿರಬಹುದು. Lord, every work they do, let it prosper, O God. ಅವರು ಮಾಡುವ ಎಲ್ಲ ಕೆಲಸವು ಅದು ಅಭಿವೃದ್ಧಿಯಾಗಲಿ. Thank you, Lord. ಕರ್ತನೆ ವಂದನೆ. Thank you, Lord. ಕರ್ತನೆ ವಂದನೆ. The blessing is coming upon you. ಈ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತಿದೆ. Don't say that you are alone. ಏಕಾಂಗಿಯಾಗಿದ್ದೀರಿ ಎಂದು ಅಂದುಕೊಳ್ಳಬೇಡಿರಿ. God is coming along with you. ನಿಮ್ಮೊಂದಿಗೆ ಕರ್ತನು ಬರುತ್ತಿದ್ದಾನೆ. Thank you, Lord. ಕರ್ತನೆ ವಂದನೆ. Thank you, Lord. ಕರ್ತನೆ ವಂದನೆ. Help them to cling on to you, Lord. ನಿನ್ನನ್ನೇ ಅವರು ಹಿಡಿದುಕೊಳ್ಳುವಂತೆ ಅವರಿಗೆ ಸಹಾಯ ಮಾಡು. Thank you, Jesus. ಯೇಸುವೆ ವಂದನೆ. For you are going along with them, Lord. ಅವರೊಂದಿಗೆ ನೀನು ಹೊರಡುತ್ತಾ ಇರುವುದಕ್ಕಾಗಿ ವಂದನೆ. Take away all the weaknesses in their body. ಅವರ ದೇಹದಲ್ಲಿರುವ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕು. Touch and heal them, Lord. ಅವರನ್ನು ಮುಟ್ಟಿ ಸ್ವಸ್ಥ ಮಾಡು. Let the throats be healed. ಗಂಟಲು ಅದು ಸ್ವಸ್ಥವಾಗಲಿ. Let the eyes be healed. ಕಣ್ಣುಗಳು ಸ್ವಸ್ಥವಾಗಲಿ. Lord, take away the headaches, Lord. ತಲೆನೋವನ್ನು ಕರ್ತನೆ ತೆಗೆದುಹಾಕು. Touch and heal them, Lord. ಕರ್ತನೆ ಅವರನ್ನು ಮುಟ್ಟಿ ಕರ್ತನೆಯನ್ನು ಸ್ವಸ್ಥ ಮಾಡು. Heal their pains, O God. ಕರ್ತನೆ ಅವರ ಎಲ್ಲ ನೋವುಗಳನ್ನು ಸ್ವಸ್ಥ ಮಾಡು. Bless their family. ಅವರ ಕುಟುಂಬ ಸ್ವಸ್ಥ ಮಾಡು. Remember them, Lord. ಅವರನ್ನು ನೆನಪು ಮಾಡಿಕೋ. Remember them, Lord. ಅವರನ್ನು ನೆನಪು ಮಾಡಿಕೋ. Remember every member in the family. ಕುಟುಂಬದಲ್ಲಿರುವ ಪ್ರತಿ ಸದಸ್ಯರನ್ನು ನೆನಪು ಮಾಡಿಕೋ. Bless them from generation to generation. ಸಂತತಿಯಿಂದ ಸಂತತಿಯವರೆಗೆ ಅವರನ್ನು ಆಶೀರ್ವಾದ ಮಾಡು. Help them also to stand in the gap ಮತ್ತು ಒಡಕಿನಲ್ಲಿ ನಿಂತುಕೊಳ್ಳುವಂತೆ ಕರ್ತನೆ ಅವರಿಗೆ ಸಹಾಯ ಮಾಡು. and serve you, Lord. ನಿನ್ನ ಸೇವೆ ಮಾಡುವಂತೆ ಸಹಾಯ ಮಾಡು. Give them the faithfulness to stand with you, Lord. ನಿನ್ನೊಂದಿಗೆ ನಿಂತುಕೊಳ್ಳುವುದಕ್ಕೆ ನಂಬಿಗಸ್ತಿಕೆ ಅವರಿಗೆ ಅನುಗ್ರಹ ಮಾಡು. Whoever may come against them, ಅವರ ವಿರುದ್ಧವಾಗಿ ಯಾರೇ ಬಂದರು let them not bother about, Lord. ಕರ್ತನೆ ಅದರ ಕುರಿತಾಗಿ ಅವರು ಚಿಂತಿಸದೇ ಇರಲಿ. Father, you be with them, Lord. ಕರ್ತನೆ ತಂದೆಯೇ ನೀನು ಅವರೊಂದಿಗಿರು. If you are with them, who can come against them? ನೀನು ಅವರೊಂದಿಗಿರುವಾಗ ಅವರ ವಿರುದ್ಧ ಬರುವವರು ಯಾರು? Nothing of the evil should ever touch them, Lord. ಯಾವ ಕೆಟ್ಟತನ ಅವರನ್ನು ಎಂದಿಗೂ ಮುಟ್ಟದಿರಲಿ. Safeguard their family ಅವರ ಕುಟುಂಬವನ್ನು ಕಾಯಿ.
and prosper them in double measure. ಎರಡರಷ್ಟು ಅವರನ್ನು ಅಭಿವೃದ್ಧಿಪಡಿಸು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.